ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ಲಾಗ್ನಲ್ಲಿ ನಾನು ಉಪ್ಪಿನ ದೀಪನ ಮನೆಯಲ್ಲಿ ಹೇಗೆ ಹಚ್ಚೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಉಪ್ಪಿನ ದೀಪ ಹಚ್ಚುವುದು ಹಿಂದೂ ಧರ್ಮದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಧನಲಾಭ ಮತ್ತು ಶಾಂತಿಯನ್ನು ತರಲು ಮಾಡುವ ಒಂದು ವಿಶೇಷವಾದ ತಾಂತ್ರಿಕ ಪೂಜಾ ವಿಧಾನ ಅಂತಲೇ ಹೇಳ್ಬೋದು. ಉಪ್ಪಿನ ದೀಪ ಹಚ್ಚೋದಕ್ಕೆ ಮೇಯ್ನಾಗಿ ನಮಗೆ 2 ದೀಪ ಮಣ್ಣಿಂದು ಹಾಗೆ ಒಂದು ಪ್ಲೇಟು ಬೇಕಾಗುತ್ತೆ. ನಾನಿಲ್ಲಿ ಹೊಸದಾಗಿ ತೊಗೊಬಂದಿರೋದು. ಹಾಗೆ ಆ ಪ್ಲೇಟ್ಗೆ ನಾನು ಅರಿಶಿನ ಕಲಿಸ್ಕೊಂಡು ಎಲ್ಲ ಕಡೆನೂ ಆ ಪ್ಲೇಟ್ಗೆ ಅರಿಶಿನ ಹಚ್ಕೋಬೇಕಾಗತ್ತೆ. ನಾನಿಲ್ಲಿ ಪ್ಲೇಟ್ಗೆ ಅರಿಶಿನ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹೊಸದಾಗಿ ನೀವೇನಾದರೂ ಉಪ್ಪಿನ ದೀಪನ ಹಚ್ಚುತ್ತಿದ್ದೀನಿ ಅಂತ ಹೇಳಿದ್ರೆ ಹೊಸದಾಗಿ ಪ್ಲೇಟು ಮತ್ತು ದೀಪ ಮತ್ತು ಹೊಸದಾಗಿ ಉಪ್ಪು ಕಲ್ಲುಪ್ಪನ್ನು ತರಬೇಕಾಗುತ್ತೆ. ಕಲ್ಲುಪ್ಪೇ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಹೊಸ ಪ್ಯಾಕೆಟ್ನ ತೊಗೊಬಂದಿದ್ದೀನಿ ಫಸ್ಟ್ ಟೈಮ್ ಹಚ್ಚೋದ್ರಿಂದ. ನಾನಿಲ್ಲಿ ಹೋದ ವರ್ಷ ಹಚ್ಚಿದ್ದೆ, ಈ ವರ್ಷ ಫಸ್ಟ್ ಟೈಮ್ ಹಚ್ತಾ ಇರೋದ್ರಿಂದ ಹೊಸದಾಗೇ ತೊಗೊಬಂದಿದ್ದೀನಿ. ಒಂದು ಪ್ಯಾಕೆಟ್ ತಂದರೆ ಏನಿಲ್ಲ ಅಂದರೂ ಒಂದು 3 ಸಲ ಉಪ್ಪಿನ ದೀಪನ ಹಚ್ಬೋದು. ನಾನಿಲ್ಲಿ ಹೊಸದಾಗೆ ತಂದಿಟ್ಕೊಂಡಿದ್ದೀನಿ. ಮನೇಲಿ ಯೂಸ್ ಮಾಡೋ ಅಂಥದ್ದು, ನಾವು ಅಡುಗೆಗೆಲ್ಲ ಯೂಸ್ ಮಾಡೋ ಅಂಥದ್ದನ್ನ ಉಪ್ಪನ್ನ ನಾವಿಲ್ಲಿ ಯೂಸ್ ಮಾಡಬಾರ್ದು. ಇದನ್ನು ಅಷ್ಟೇ ನಾವು ತೊಗೊಂಡೋಗಿ ಮತ್ತು ಅಡುಗೆ ಮನೇಲಿ ಯೂಸ್ ಮಾಡಬಾರ್ದು. ಉಪ್ಪೆಲ್ಲ ಹಾಕಿದ್ದಾದಮೇಲೆ ನಾನು ಆ ಪ್ಲೇಟ್ಗೆ ಅರಿಶಿಣ ಮತ್ತು ಕುಂಕುಮನ ಇಟ್ಕೋತಾ ಇದ್ದೀನಿ. ಒಂದು 4-5 ಕಡೆ ಇಟ್ಕೊಳ್ಳಿ ಅರಿಶಿಣ ಮತ್ತು ಕುಂಕುಮನ. ಹಾಗೆ ನಾನಿಲ್ಲಿ ಅಕ್ಷತೆನ ಸ್ವಲ್ಪ ಉಪ್ಪಿನ ಮೇಲೆ ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಒಂದು ದೀಪನ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ 2 ದೀಪನ ಯೂಸ್ ಮಾಡ್ತಾ ಇರೋದು, ಒಂದು ದೀಪನ ಹಚ್ಚಬಾರ್ದು. ಹಾಗಾಗಿ 2 ದೀಪನ ಹಚ್ತಾ ಇದ್ದೀನಿ. ಅಂದರೆ ದೀಪದ ಮೇಲೆ ದೀಪ ಇಟ್ಟು ಹಚ್ಚಿದ್ರೆ 2 ದೀಪ ಆಗುತ್ತೆ. ಹಾಗಾಗಿ 2 ದೀಪನ ಹಚ್ಕೊತಾ ಇದ್ದೀನಿ. ನಾನಿಲ್ಲಿ ಆ ದೀಪಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ಅರಿಶಿಣ, ಕುಂಕುಮ ಮತ್ತು ಗಂಧನ ಹಾಕ್ಕೊತಾ ಇದ್ದೀನಿ. ಹಾಗೆ ಈಗ ನಾನು ಅದೇ ದೀಪದ ಮೇಲೆ ಇನ್ನೊಂದು ದೀಪನ ಇಟ್ಕೊಂಡಿದ್ದೀನಿ. ಈ ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣೆನ ಹಾಕ್ಕೊಬೋದು. ನಾನಿಲ್ಲಿ ಎಳ್ಳೆಣ್ಣೆನ ಹಾಕ್ಕೊಂಡು ಉಪ್ಪಿನ ದೀಪನ ಹಚ್ಕೊತಾ ಇದ್ದೀನಿ. ನಾನಿಲ್ಲಿ ದೀಪಕ್ಕೆ 2 ಬತ್ತಿನ ಹಾಕೋತಾ ಇದ್ದೀನಿ. ಒಂದು ಬತ್ತಿ ಹಾಕೋಬಾರ್ದು, 2 ಬತ್ತಿನ ದೀಪಕ್ಕೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ದೀಪಕ್ಕೆ ಅಕ್ಷತೆ ಕೂಡ ಹಾಕ್ಕೊಂಡು ಈಗ ಹೂವಿನಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮಲ್ಲಿಗೆ ಹೂವನ್ನ ತೊಗೊಂಡಿದ್ದೀನಿ. ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ಹೂವು, ಹಾಗಾಗಿ ಅದನ್ನೇ ಯೂಸ್ ಮಾಡಿದ್ದೀನಿ. ಈಗ ಏಕಾರ್ತಿಯಿಂದ ದೀಪನ ಹಚ್ಬಿಟ್ಟು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಹೇಳ್ಕೊತಾ ಪೂಜೆನ ಮಾಡಬೇಕಾಗತ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಇದೇನಾದರೂ ಬರಲ್ಲ ಅಂದರೆ ಸಿಂಪಲ್ಲಾಗಿ ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಜಪಿಸ್ತಾ ಪೂಜೆನ ಮಾಡಬೇಕಾಗುತ್ತೆ. ಹಾಗೆ ಈ ಉಪ್ಪಿನ ದೀಪ ಹಚ್ಚೋದಕ್ಕೆ ಮುಖ್ಯವಾದ ನಿಯಮಗಳು ಏನು ಅಂತಂದರೆ ವಾರ ಕೂಡ ಮುಖ್ಯ ಆಗುತ್ತೆ. ಶುಕ್ರವಾರದೊತ್ತು ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಶುಕ್ರವಾರ ಟೈಮು ನೀವು ಉಪ್ಪಿನ ದೀಪನ ಹಚ್ಕೋಬೋದು. ಹಾಗೆ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಶುಕ್ರವಾರ ಟೈಮು ಮನೆಗೆ ತುಂಬಾ ಏಳಿಗೆ ಕೂಡ ಆಗುತ್ತೆ. ಹಾಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5:30ಯಿಂದ 6 ಗಂಟೆ ಒಳಗಡೆ ನಾವು ಈ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನೀವೇನಾದರೂ ಆಗಲ್ಲ ಸಂಜೆ ಮಾಡ್ಕೋತೀನಿ ಅಂತ ಅಂದರೆ ಸಂಜೆ 6ರಿಂದ 7 ಗಂಟೆ ಒಳಗಡೆ ಗೋಧೂಳಿ ಸಮಯದಲ್ಲಿ ಹಚ್ಚುವುದರಿಂದ ಅತ್ಯಂತ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ಈ ವ್ರತವನ್ನು ನಾವು ಸತತವಾಗಿ 3 ಶುಕ್ರವಾರ ಇಲ್ಲ 5 ಶುಕ್ರವಾರ ಇಲ್ಲ 11 ಶುಕ್ರವಾರಗಳ ಕಾಲ ನಾವೇನಾದರೂ ಈ ವ್ರತವನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ಆರ್ಥಿಕ ಕಷ್ಟಗಳು ದೂರ ಆಗುತ್ತೆ. ನಾನು ಕೂಡ ಲಾಸ್ಟ್ ಇಯರು ಈ ಉಪ್ಪಿನ ದೀಪನ ಹಚ್ಚಿದ್ದೆ. 5 ವಾರ ನಾನು ಈ ಉಪ್ಪಿನ ದೀಪನ ಹಚ್ಚಿದ್ದೆ. ನನಗೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿತ್ತು. ಹಾಗಾಗಿ ನಾನು ಈ ವರ್ಷದಿಂದನೂ ಪ್ರತಿ ವರ್ಷ ಮಾಡೋಣ ಅಂತ ಹೇಳಿ ಉಪ್ಪಿನ ದೀಪನ ಹಚ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಈ ಉಪ್ಪಿನ ದೀಪ ಹಚ್ಚಿದ್ದಾದಮೇಲೆ ಈ ಉಪ್ಪನ್ನು ಏನು ಮಾಡಬೇಕು ಅಂತ ಸಹ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ಉಪ್ಪನ್ನು ನಾವು ವಿಸರ್ಜನೆ ಮಾಡಬೇಕಾಗುತ್ತೆ. ಅಂದರೆ ಮರುದಿನ ಬೆಳಗ್ಗೆ, ಅಂದರೆ ಶುಕ್ರವಾರ ಹಚ್ಚಿರ್ತೀವಿ, ಶನಿವಾರ ಬೆಳಗ್ಗೆ ಈ ಉಪ್ಪನ್ನು ಒಂದು ಬೌಲ್ ತಗೊಂಡು ಆ ಬೌಲ್ಗೆ ನೀರನ್ನು ಹಾಕಿಟ್ಬಿಟ್ಟು ಆ ಉಪ್ಪನ್ನು ಆ ಬೌಲ್ ಒಳಗಡೆ ಹಾಕಿ
ಕರಗಿದ್ದಾದಮೇಲೆ ನಾವು ಸಿಂಕ್ ಒಳಗಡೆ ಆ ನೀರನ್ನ ಹಾಕಬೇಕಾಗುತ್ತೆ. ಈ ರೀತಿ ಉಪ್ಪನ್ನು ವಿಸರ್ಜನೆ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಉಪ್ಪನ್ನು ಅಡುಗೆಗೆ ಬಳಸೋ ಹಾಗಿಲ್ಲ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ.